ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಚಿಕನ್ ಚಾಪ್ಸ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದೆರಡು ಈರುಳ್ಳಿ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ. ಬನ್ನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಿ ಬ್ರೌನ್ ಕಲರ್ ಆಗಬೇಕು. ಈಗ ನೋಡಿ, ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಚಿಕನ್ದು ನೀರೆಲ್ಲ ಬಿಟ್ಕೋಬೇಕು, ಸ್ವಲ್ಪ ಫ್ರೈ ಆಗಬೇಕು. ಬನ್ನಿ ಇವಾಗ ಮಸಾಲೆ ರುಬ್ಕೊಳ್ಳೋಣ. ಈಗ ಇಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಗ್ರೇವಿ ರುಬ್ಕೊಳ್ಳೋಕ್ಕೆ ನಾನೊಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಆಯಿತಾ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕಷ್ಟು ನೋಡ್ಕೊಳ್ಳಿ. ಇದು ಸ್ವಲ್ಪ ಸ್ಪೈಸಿಯಾಗಿದ್ರೇ ಚೆಂದ. ಮತ್ತು ಒಂದು 6-7 ಲವಂಗ, ಮತ್ತು ಒಂದು ಸ್ವಲ್ಪ ಚಕ್ಕೆ ಆಯಿತಾ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಟೊಮೆಟೊ ದಪ್ಪದಾದರೆ 1, ಇಲ್ಲಾಂದರೆ ಸಣ್ಣದಾದರೆ 2 ಹಾಕ್ಕೊಳ್ಳಿ. ಮತ್ತು ಮೆಣಸು, ಇಲ್ಲಿ ಮೆಣಸು ಇದ್ರದ್ದು ಮೇನ್ ಇಂಗ್ರೀಡಿಯೆಂಟು. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನೀವು ಚಿಕನ್ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಚಳಿಗೆ ಖಾರವಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಚಪಾತಿಗೆ ಅಥವಾ ಮುದ್ದೆಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ಪೂರಿಗೆಲ್ಲ ತಿನ್ಬೋದು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಬೇರೆ ಸಪ್ರೇಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನು ರುಬ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ತಾಯಿದ್ದೀನಿ. ನಾನು ಅದನ್ನು ಒಂದೇ ಸಲ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ, ಸೊ ಹಾಗಾಗಿ ಅದು ಇದಾಗಿದೆ. ಈಗ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ನಾನು ಇದು ರುಬ್ಕೊಂಡಿದ್ದೀನಿ. ಈಗ ಮಸಾಲೆನ ಇದ್ರಲ್ಲಿ ಹಾಕ್ತೀನಿ. ಇದಾದಮೇಲೆ ಟೊಮೆಟೊ ರುಬ್ಕೊಂಡು ಟೊಮೆಟೊ ಪ್ಯೂರಿನ ಇದ್ರಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಇವಾಗ ನೀವು ಅದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಗ್ರೇವಿ ಇದ್ದಷ್ಟು ಚೆನ್ನಾಗಿರುತ್ತೆ ಆಯಿತಾ. ಈಗ ನೋಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೊಂದು 5-10 ನಿಮಿಷ ಕುದಿಸಿದ್ರೆ ರುಚಿಯಾಗಿರೋ ಚಿಕನ್ ಚಾಪ್ಸ್ ರೆಡಿ ಆಗಿರುತ್ತೆ. ಬನ್ನಿ ಈಗ ನೋಡಿ, ಬಿಸಿ ಬಿಸಿ ಟೇಸ್ಟಿಯಾಗಿರೋ ಚಾಪ್ಸ್ ರೆಡಿ ಆಗಿದೆ. ಬನ್ನಿ ಇವಾಗ ಚಪಾತಿ ಜೊತೆ ಸರ್ವ್ ಮಾಡೋಣ. ಇವತ್ತಿನ ಲಂಚು ಚಪಾತಿ, ಚಿಕನ್ ಚಾಪ್ಸ್, ಗಸಗಸೆ ಪಾಯಸ ಮತ್ತು ಕುಕುಂಬರ್. ಥ್ಯಾಂಕ್ ಯು. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.